For each of the differential equation given, find a particular solution satisfying the given condition. That's our equation, that's our condition. So we have y prime, so it's in standard form already, 2 tan of x into y is equal to sine of x. Now when we compare with y prime plus p of x into y is equal to q of x, so we have p of x to be equal to 2 tan x clearly, right? ಮತ್ತೆ ಮುಂದೆ n of x is equal to integration of p of x dx ಅಂತ ಹೇಳ್ತು ಅಂದರೆ ಇಲ್ಲಿ 2 integration of tan of x dx. So this is nothing but 2 into log of secant x. ಇದನ್ನು ನಾನು log of secant square x ಅಂತ ಹೇಳಿ ಬರ್ಕೊಬೋದು, or secant x the whole square ಅಲ್ವಾ. ಹೇಗಪ್ಪ ಅಂತ ಹೇಳಿದ್ರೆ it's from this n log of x is log of x to the power of n. So this would be e to the power of nx, that would be secant square x. ಸರಿನಾ? ಸೊ ಮತ್ತು ಮುಂದೆ ಇವಾಗ ಇದನ್ನು 1 ಅಂತ ತಗೊಳ್ಳೋಣ. ಸೊ 1 ಇಂಟು secant square x ಮಾಡ್ಕೊಬೇಕಾಗುತ್ತೆ ನಾವು ಅಲ್ವಾ. ಸೊ ದಿಸ್ ವುಡ್ ಬಿ secant square x into y prime plus 2 into tan of x secant square x y is equal to sine of x into secant square x. ಹೌದಲ್ವಾ. ಸೊ ಬೇಸಿಕಲಿ ನಮ್ಮ ಎಲ್ ಎಚ್ ಎಸ್ಸು ಡಿ ಬೈ ಡಿ ಎಕ್ಸ್ secant ಸ್ಕ್ವೇರ್ ಎಕ್ಸ್ ಇಂಟು ವೈ ಹಾಕೊಳುತ್ತೆ, ಆಗಲೇಬೇಕು. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ ಗೊತ್ತಾಗುತ್ತೆ, ಸರಿ ಇದೆಯಲ್ಲ. ದಿಸ್ ಇಸ್ ಈಕ್ವಲ್ ಟು ಇದನ್ನು ನಾವು ಸೈನ್ ಆಫ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿ ಬರ್ಕೊಂಡು ಇದು secant x ಅಂತ ಇಟ್ಕೊಳ್ಳೋಣ, ಇದು tan ಕಂಡು ಅಲ್ವಾ. ಸೊ ವೆನ್ ವಿ ಇಂಟಿಗ್ರೇಟ್ ಬೋತ್ ದ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ನಿಮ್ಮ ಎಲ್ ಎಚ್ ಇಸು secant ಸ್ಕ್ವೇರ್ ಎಕ್ಸ್ ಇಂಟು ವೈ ಬರುತ್ತೆ. ಇದು ಇಂಟಿಗ್ರೇಷನ್ ಆಫ್ tan ಆಫ್ ಎಕ್ಸ್ secant ಎಕ್ಸ್ ಡಿ ಎಕ್ಸ್ ವಿಚ್ ಇಸ್ secant ಎಕ್ಸ್, ಸರಿ ತಾನೆ. ಸೊ secant ಸ್ಕ್ವೇರ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು secant x ಪ್ಲಸ್ ಅ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ಕಂಡುಹಿಡಿದು ಬಿಡೋಣ. ಸೊ ಕಂಡೀಷನ್ ಏನಂತ ಹೇಳಿದ್ರೆ y 0 ಕೊಟ್ಟಿದ್ದಾರೆ, ಎಕ್ಸು π/3 ಕೊಟ್ಟಿದ್ದಾರೆ. π/3 π/6 π/3 ಕರೆಕ್ಟಾಗಿದೆ, 0 ಮತ್ತು π/3. ಹಾಂ, ಸೊ ಇಲ್ಲಿ 0 ಹಾಕಿ ಇದು 0 ಬರುತ್ತೆ, ಇಲ್ಲಿ π/3 ಹಾಕಿ ದಟ್ secant 30 ಎಷ್ಟು 2 ಪ್ಲಸ್ ಸಿ, ಸೊ ಸಿ ಇಸ್ ಈಕ್ವಲ್ ಟು -2 ಅಲ್ವಾ. ಸೊ ಇವಾಗ ಕೊನೆಯದಾಗಿ ಉತ್ತರ ಬರೆದುಬಿಡೋಣ. secant ಸ್ಕ್ವೇರ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು secant ಆಫ್ ಎಕ್ಸ್ -2. ಇವಾಗ ಪ್ರತಿಯೊಂದು ಟರ್ಮ್ ಜೊತೆನೂ secant ಸ್ಕ್ವೇರ್ ಎಕ್ಸ್ ಕಂಡುಹಿಡಿಯೋಣ, ಡಿವೈಡ್ ಮಾಡೋಣ, ಕಂಡುಹಿಡಿಯೋಣ ಡಿವೈಡ್ ಮಾಡೋಣ. ಅವಾಗಿದು ಕಾಸ್ ಆಫ್ ಎಕ್ಸ್ ಆಗುತ್ತೆ, ಮತ್ತಿದು 2 ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಆಯಿತಾ. ಸೊ secant ಸ್ಕ್ವೇರ್ ಎಕ್ಸ್ secant ಸ್ಕ್ವೇರ್ ಎಕ್ಸ್ secant ಸ್ಕ್ವೇರ್ ಎಕ್ಸ್, ಸೊ ಇನ್ವರ್ಸ್ ಆಫ್ secant is cos. ಸೊ ಇದೆ ನಿಮ್ಮ ಉತ್ತರ.